ಎಸ್ ಪ್ಲೀಸ್. ಧ್ರುವ ಸರ್. ಖಂಡಿತ ಖಂಡಿತ ಖಂಡಿತ. ದರ್ಶನ್ ಬಂದ್ಬಿಟ್ಟು ನನ್ನ ಫ್ಯಾಮಿಲಿ, ಇವರು ನನ್ನ ಬ್ರದರ್, ನನ್ನ ಫ್ಯಾಮಿಲಿ, ಇವರು ಅಣ್ಣ ತಮ್ಮದಿರೆ. ಓಕೆ, ಯು ಅಂಡರ್ಸ್ಟ್ಯಾಂಡ್. ಸೊ ದರ್ಶನ್ ಬೇರೆ ಅಲ್ಲ, ನಾವು ಬೇರೆ ಅಲ್ಲ. ಯಾಕಂದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ದರ್ಶನ್ ಒಂದು ಫಸ್ಟ್ ಸಿನಿಮಾ ಮಾಡಿದಾಗ ಕರಿಯ ಅದು ಓಕೆ, ನಾನು ಒಂದು ಫ್ರೆಂಡು. ಅದಕ್ಕಿಂತ ಮುಂಚೆ ನಮ್ಮ ಮೇಡಮ್ ಇದಾರಲ್ಲ, ಅವ್ರ ಫಾದರ್ ಹತ್ರ ಇದು ಮಾಡಿದ್ರು. ಅವರಿಬ್ರು ತುಂಬಾ ಕ್ಲೋಸೆಸ್ಟ್. ಇದು ಏನೇ ಕಷ್ಟ ಸುಖ ಆಗ್ಲಿ, ಏನೇ ಆಗ್ಲಿ, ಏನೇ ತೊಂದರೆ ಆಗ್ಲಿ, ಇವಳಿಗೆ ಅವ್ರ ತೊಂದರೆ ಆಗ್ಲಿ, ಅವ್ರಿಗೆ ತೊಂದರೆ ಆಗ್ಲಿ, ಇಬ್ರು ಅಷ್ಟು ಕ್ಲೋಸ್ ಫ್ಯಾಮಿಲಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ದರ್ಶನ್ ನಾವು ಸೇರ್ಬೇಕು ಸುಮಾರು ವರ್ಷದಿಂದ ಕೇಳ್ತಿದ್ರು. 100% ಮಾಡೇ ಮಾಡ್ತೀನಿ, ಗ್ಯಾರಂಟಿ ಮಾಡ್ತೀನಿ. ಓಕೆ, 100% ಮಾಡೇ ಮಾಡ್ತೀವಿ, ಇದ್ರಲ್ಲಿ ನೋ ಡೌಟ್. ರಕ್ಷಿತ್ ಅವ್ರ ಸಿನಿಮಾ ಹಾಡು ರಿಲೀಸ್ ಮಾಡ್ರ, ಹಾಡು ಬಗ್ಗೆ ಏನಾದ್ರು ಮಾತಾಡ್ಲಿ ಅಂತ. ಸಾರಿ, ಇಲ್ಲ, ಕೆಡಿ ನಡೀತಾ ಇದೆ ಇವಾಗ. ಸೊ ಕೆಡಿ ನಡೀತಾ ಇದೆ. ಸೊ ಆದ್ಮೇಲೆ ಕೆಡಿ ಎಲ್ಲ ಆಗ್ಲಿ, ಕೆಡಿ ಎಲ್ಲ ಆದ್ಮೇಲೆ ಖಂಡಿತವಾಗ್ಲೂ ಮಾಡ್ತೀವಿ ಗುರು. ಅದೇನು ಏನಿಲ್ಲ, ಏನಿಲ್ಲ. ಎಲ್ಲ ಸ್ನೇಹಿತರೆ, ಎಲ್ಲಾರು ಸ್ನೇಹಿತರೆ, ಎಲ್ಲ ಒಂದು ಕುಟುಂಬ. ನಾನು ಅವಾಗಲೇ ಹೇಳ್ದಂಗೆ ಒಂದು ಕುಟುಂಬ, ನಮ್ಮ ಚಿತ್ರರಂಗ ಒಂದು ಕುಟುಂಬ. ಇವಾಗ ದರ್ಶನ್ ಅವ್ರು ಆರಾಮಾಗಿ ಆರೋಗ್ಯವಾಗಿದ್ರು ನಾನೇ ಕರಿತಾ ಇದ್ದೆ ಅವ್ರನ್ನ. ಬಾ ಮಗನೇ ಇಲ್ಲೇ ಬಾ ಬ್ರದರ್ ಅಂದ್ಬಿಟ್ಟು ನಾನೇ ಕರಿತಿದ್ದೆ. ಫಸ್ಟ್ ಸಾಂಗ್ ರಿಲೀಸ್ ಮಾಡಕ್ಕೆ ಅವ್ರನ್ನ ಕರಿತಿದ್ದೆ ನಾನು, ತೊಂದರೆ ಏನಿರಲಿಲ್ಲ. ಬಟ್ ಸ್ವಲ್ಪ ಹೆಲ್ತ್ ಸ್ವಲ್ಪ ಇದಿರೋದ್ರಿಂದ, ಬೆನ್ನು ಇದಿರೋದ್ರಿಂದ ಏನು ಇದಾಗಲ್ಲ. ನೆಕ್ಸ್ಟ್ ಕರಿತೀನಿ ಖಂಡಿತವಾಗ್ಲು. ಯಾಕಂದ್ರೆ ಎಲ್ಲರೂ ಅಷ್ಟೇ, ನಾನಾಗ್ಲಿ, ಮೇಡಮ್ಗಾಗಿ, ಎಲ್ಲರಿಗೂ, ಧ್ರುವನ್ಗಾಗ್ಲಿ, ಎಲ್ಲಾ ವಿಷಯದಲ್ಲೂ ಸಪೋರ್ಟ್ ಮಾಡ್ತಾರೆ ಎಲ್ಲರೂ. ಏನು ತೊಂದರೆ ಏನಿಲ್ಲ, ತಪ್ಪೇನಿಲ್ಲ. ಓಕೆ, ಎಲ್ಲ ಕುಟುಂಬ. ನಾನು ಅವಾಗಲೇ ಹೇಳಿದ್ದೀನಿ, ಎಲ್ಲ ನಮ್ಮದು ಒಂದೊಂದು ಕುಟುಂಬ. ಓಕೆ, ಥ್ಯಾಂಕ್ ಯು. ಧ್ರುವ ಸರ್, ಇಲ್ಲಿ ಈ ಸಾಂಗ್ ಅಲ್ಲಿ ನಿಮ್ಮ ಗುರುಗಳ ಕಾಣಿಸ್ಕೊಂಡಿರೋದು ಮೇ ಬಿ ರವಿಚಂದ್ರನ್ ಸರ್ ಅಂತ ಅನ್ಸುತ್ತೆ. ಸೊ ವಿಭೂತಿ ಹಾಕೊಂಡಿದ್ದಾರೆ ಪೋಸ್ಟರ್ ಅಲ್ಲಿ. ಸೊ ಮೇ ಬಿ ಅವ್ರೇನಾದ್ರೂ ರವಿಚಂದ್ರನ್ ಸರ್ ನಿಮ್ ಗುರುಗಳ ಕಾಣಿಸ್ಕೊಂಡಿದ್ರೆ ಈ ಸಿನಿಮಾದಲ್ಲಿ ನಿಮ್ಮ ರೊಮ್ಯಾನ್ಸ್ ಎಷ್ಟು ಕ್ರೇಜಿ ಆಗಿರುತ್ತೆ ಅಂತ. ಅಲ್ಲ ಮೇಡಮ್, ನಾನು ನೋಡ್ಬಿಟ್ಟು ಇದು ಕೇಳಬೇಕು ಅನ್ನಿಸ್ತಾ. ಇಲ್ಲ, ಆಕ್ಚುಲಿ ನೀವು ಅನ್ಕೊಂಡಿರೋದೇ ರಾಂಗು. ಈ ಸಿನಿಮಾದಲ್ಲಿ ನಂದು ಅವ್ರದ್ದು ಸಂಬಂಧನೇ ಬೇರೆ ಇದೆ, ಅದನ್ನ ರಿವೀಲ್ ಮಾಡಂಗಿಲ್ಲ ಈಗ. ಸೊ ನೀವು ಅನ್ಕೊಂಡಿರೋ ಪರ್ಸ್ಪೆಕ್ಟಿವ್ ರಾಂಗ್ ಮೇಡಮ್. ಪ್ರೇಮ್ ಸರ್, ಸಾಂಗ್ ಅಲ್ಲಿ ಇದು ಶಿವನ್ ಬಗ್ಗೆ ಹೇಳೋ ಸಾಂಗು, ಆದ್ರೆ ಅಲ್ಲಿ ಹಿಂದೆ ಗದೆ ಇದೆ, ಮತ್ತೆ ರಾಮನ್ ಡ್ರೆಸ್ ಹಾಕೊಂಡಿರೋದು, ಬಿಲ್ಲು ಬಾಣ ಇಟ್ಕೊಂಡಿರೋದು ಎಲ್ಲ ಡ್ಯಾನ್ಸರ್ಸ್ ಇದ್ದಾರೆ. ಸೊ ಏನ್ ಸಂಬಂಧ, ಏನಾದ್ರೂ ಲಿಂಕ್ ಅಪ್? ಸ್ಟೋರಿ ಮಗ, ಸ್ಟೋರಿ ಅಪ್ಪ. ಇದು ಕಾಳಿದಾಸನ್ ಒಂದು ಸ್ಟೋರಿ. ಓಕೆ, ಅದು ಸಾಂಗ್ ಫುಲ್ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ. ಸ್ಟೋರಿ ಸಾಂಗ್ಸ್ ಇದು. ಅದಕ್ಕೂ ಏನ್ ಸಂಬಂಧ? ಏನ್ ಸಂಬಂಧ? ಕತೆ ಸಾಂಗ್ ಇದು. ಯಾವ್ದು ನನ್ನ ಈ ಸಿನಿಮಾ ಕೆಡಿ ಸಿನಿಮಾ ಸಾಂಗ್ಸ್ ಗಳಿದೆಯಲ್ಲ, ಯಾವ್ದನ್ನು ಬಂದು ಸುಮ್ನೆ ಬಂದು ಹೋಗೋದಂತ ಇಲ್ಲ, ಎಲ್ಲ ಸ್ಟೋರಿ ಸಾಂಗ್ಗಳು. ಅದೇ ಇಡೀ ಸಾಂಗ್ ಅಲ್ಲೇ ಧ್ರುವ ಸರ್ಜಾ ಸರ್ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ಹೇಳಿದೀರಾ ಅಂತ ಅನ್ಸುತ್ತೆ. ಹೌದೌದು, ಕತೆ ಅಮ್ಮ, ಸ್ಟೋರಿ. ಪಾತ್ರದ ಬಗ್ಗೆ ವೈದಿಕರಣ ಮಾಡ್ತೇನೆ. ಓಕೆ ಸರ್, ಅವ್ರು ಕೇಳಿದ ಹಾಗೇನೆ ಕಥೆಯಲ್ಲೇ ಅಂದ್ರೆ ಸಾಂಗ್ ಅಲ್ಲೇ ಕತೆ ಹೇಳ್ತಾ ಇದ್ರಲ್ಲ, ಅಲ್ಲಿ ಸಾಂಗ್ ಅಲ್ಲಿ ತೋರಿಸ್ತೀರಾ ಕಾರ್ಟೂನ್ ತರ ಮಾಡಿ? ಅಂದ್ರೆ ಧ್ರುವ ಸರ್ ಇದು ಬಂದ್ಬಿಟ್ಟು ಬ್ರದರ್ ಕಾರ್ಟೂನ್ ಆಗ್ಲಿ ಮತ್ತೆ ತಿರ್ಗಾದ ಒಂದು ಸ್ಟೋರಿ. ನಾನು ಜಸ್ಟ್ ಲೈಕ್ ಲಿರಿಕಲ್ ವಿಡಿಯೋ ಬಿಟ್ಟಾಗ ಏನಾಗುತ್ತೆ, ನಾರ್ಮಲ್ ಅನ್ಸುತ್ತೆ ಅದು ಅಂದ್ಬಿಟ್ಟು ನಾನೇನ್ ಮಾಡಿದೀನಿ. ಸೊ ಸ್ಟಾರ್ಟಿಂಗ್ ನೋಡಿದ್ರ ಲಿರಿಕಲ್ ವಿಡಿಯೋ, ಸೊ ಶಿವಂದು, ಅದಾದ್ಮೇಲೆ ನಮ್ದು ಒರಿಜಿನಲ್ ಬರುತ್ತೆ, ಅದಾದ್ಮೇಲೆ ಕಾರ್ಟೂನ್ ಬರುತ್ತೆ. ಏನೋ ಸ್ಟೋರಿ ಶಿವನ್ಗೂ, ಸೊ ಧ್ರುವರ್ ಕ್ಯಾರೆಕ್ಟರ್ನು ಬೋತ್ ಜೊತೆಲಿ ಹೋಗ್ತಾ ಅಂದ್ಬಿಟ್ಟು ನಾನು ಕಾರ್ಟೂನ್ ಇದನ್ನ ಮಾಡಿದೀನಿ. ಯಾಕೆಂದ್ರೆ ಶಿವನ ಕಾರ್ಟೂನ್ ಇದೆಯಲ್ಲ, ಅಲ್ಲಿ ಯಾರು ಆರ್ಟಿಸ್ಟ್ ಇದಾರೆ? ನೋ, ಇಲ್ಲ, ಇದಕ್ಕೂ ಸಂಬಂಧನೇ ಇರಲ್ಲ. ಓಕೆ, ಇಲ್ಲ ಪಾಪ, ಅವ್ನು ಯಾವತ್ತೂ ನನ್ನ ಕಾಟ ಅಂತಾನೆ ಇಲ್ಲ. ಆನ್ ಟೈಮ್ ಬಂದ್ ಕೆಲಸ ಮಾಡ್ಬಿಟ್ಟೋಗೋನೆ. ಅವನ್ ಮಾತ್ರ ಅವನ ಬಗ್ಗೆ ನಾ ಮಾತಾಡಂಗೇ ಇಲ್ಲ. ಈಸ್ ಎ ಜೆಂಟ್ಲ್ಮ್ಯಾನ್. ಬಟ್ ಯಾವಾಗಾರ ಹೇಳ್ಕತ್ತಾನೆ ಹಿಂದೆ ಕಾಟ ಕೊಟ್ಟಾನಂತ ಹೇಳಲ್ಲ ಅವನು. ಆನ್ ಟೈಮ್ಗೆ ಅದು ಏನ್ ಗೊತ್ತಾ, ಹಿಂಗ್ ವಾಚ್ ನೋಡ್ತಾನೆ, 7:15 ಅಂದ್ರೆ 7:15 ಹಿಂಗ್ ಅಂತ ನಿಂಗೆ, ಅಣ್ಣ 7:29 ನೋಡೋಣ ಕರೆಕ್ಟ್ ಬಂದಿದ್ದೀನಿ ಅಂತಾನೆ. ಆ ತರ ಅವನು ಡಿಗ್ನಿಫೈಡ್. ಅವನು 6 ಆಗಿದೆ, 6 ಸಾಂಗ್ ಇದೆ. 6 ಸಾಂಗು ಡಿಫ್ರೆಂಟ್ ಕೈಂಡ್ ಆಫ್ ಸಾಂಗ್ಸ್ಗಳು. ಸೊ ನೆಕ್ಸ್ಟ್ ಸಾಂಗ್ ಅನೌನ್ಸ್ಮೆಂಟ್ ಮಾಡ್ತೀನಿ, ಇವತ್ತು ರಿಲೀಸ್ ಆಗಿದೆ ಅಲ್ಲ. ಸೊ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಸಪೋರ್ಟು ಹಿಂಗೆ ಇರ್ಲಿ ಅಂತ ಕೇಳ್ತಾ. ಅಂಡ್ ಎನಿವನ್ ಎಲ್ಸ್ ಓಕೆ ಅಲ್ಲ ಸರ್ ಇಲ್ಲಿ ಒಂದೇ ಒಂದು ನಿಮಿಷ. ನನ್ ಕ್ವಶನ್ ನಿಮ್ಗೆ ಮತ್ತೆ ಅರ್ಜುನ್ ಜನ್ಯ ಸರ್ಗೆ. ಓಕೆ. ಸೊ ಒಂದು ಖುಷಿ ವಿಚಾರ ಏನಂತಂದ್ರೆ, ಕನ್ನಡದ ಒಂದು ಜಾನಪದ ಗೀತೆಯನ್ನ ಒಂದು ಮಾಡರ್ನ್ ಟಚ್ ಕೊಟ್ಟು ಎಲ್ಲಾ ಭಾಷೆಗಳಲ್ಲೂ ರಿಲೀಸ್ ಮಾಡಿದಾರ. ಕನ್ನಡಿಗನಾಗಿ ನನಗೂ ಸಹ ಹೆಮ್ಮೆ ಇದೆ. ಥ್ಯಾಂಕ್ ಯು. ಬಟ್ ಎಲ್ಲ ಒಂದ್ ಕಡೆ ರೀಚ್ ಆಗೋದಕ್ಕೆ ತೆಲುಗಿನಲ್ಲೇ ಒಂದು ರೀತಿಯಾದಂತಹ ಜಾನಪದ ಶೈಲಿ ಇರುತ್ತೆ, ತಮಿಳಲ್ಲೇ ಅದೇ ರೀತಿ ಇರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡಿದ್ರೆ ಅಲ್ಲಿನ ಒಂದು ಸಿನಿ ಪ್ರೇಕ್ಷಕರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ, ಹಾಗೇನೆ ಅವರನ್ನ ಇದ್ ಮಾಡ್ಕೊಳ್ಳೋದ್ರಲ್ಲಿ ನಿಮ್ಗೆಲ್ಲ ಒಂದು ಈಸಿ ಆಗ್ತಿತ್ತು ಅನ್ನೋ. ಈ ಸಂಗೀತಕ್ಕೆ ಇದೇ ಇಲ್ಲ ಬ್ರದರ್, ಭಾಷೆ ಇದು ಯಾವುದೂ ಇಲ್ಲ, ಚೌಕಟ್ಟೆ ಇಲ್ಲ ಸಂಗೀತಕ್ಕೆ. ಸಂಗೀತ ಆಲ್ವೇಸ್ ಒಂಥರ ಲೈಕ್ ಸಮುದ್ರ, ಹರಿಯೋ ನೀರು ಇದ್ದಂಗೆ. ಎಲ್ಲ ಬಂದು ಒಂದ್ ಕಡೆ ಸೇರ್ತೀವಲ್ಲ ಹಂಗೆ ಹರಿಯೋ ನೀರು ಸಂಗೀತಕ್ಕೆ ಇದೇ ಇಲ್ಲ. ಇದು ಅದು ಅಂತೇನಿಲ್ಲ, ಬಸ್ ರೀಚ್ ಆಗುತ್ತೆ 100%.
ಥ್ಯಾಂಕ್ ಯು. ಎಲ್ಲ ಕಡೆ ಥ್ಯಾಂಕ್ ಯು.